ನಾಗರಿಕ ಸಮಿತಿಯ ವತಿಯಿಂದ ಅಭಿನಂದನಾ ಸಮಾರಂಭ. ವೀಕ್ಷಕರೇ, ಇಂದು ಅಫಜಲ್ಪುರ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹೋನ್ನತ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಳ ಬ್ರಹ್ಮ ಚೆನ್ನಮಲ್ಲ ಶಿವಾಚಾರ್ಯರು ಮತ್ತು ಶ್ರೀ ಶಟಸ್ಥಳ ಬ್ರಹ್ಮ ಮಳೇಂದ್ರ ಶಿವಾಚಾರ್ಯರು ವಹಿಸಿದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ 2023ನೇ ಸಾಲಿನ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಿವಲಿಂಗಪ್ಪ ಎಸ್ ದೊಡ್ಡಮನಿ ಗೌರ್ಬಿ, ಸಾಹಿತ್ಯ ಕ್ಷೇತ್ರದಲ್ಲಿ 2024ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ ಮಲ್ಲಾಬಾದ್, ಧಮ್ಮ ಅಧ್ಯಯನಕ್ಕಾಗಿ ಶ್ರೀಲಂಕಾ ಪ್ರವಾಸ ಕೈಗೊಂಡಿರುವ ಉಪನ್ಯಾಸಕರಾದ ಶಾಂತಮಲ್ಲಪ್ಪ ಹೊನಗೂರ್, ಶ್ರೀ ದತ್ತಪ್ಪ ದೊಡ್ಡಮನಿ, ಶ್ರೀ ದಾನಪ್ಪ ದೊಡ್ಡಮನಿ ಮತ್ತು ಸಾಧನೆಗೈದ ಎಲ್ಲಾ ಸಾಧಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಇವರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಪಾರವಾದ ಕಾರ್ಯವನ್ನು ಮಾಡಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ಕಾರ್ಯವನ್ನು ಇನ್ನೂ ಮುಂದುವರಿಯಲು ಆರೋಗ್ಯ ಮತ್ತು ಆಯುಷ್ ನೀಡಲಿ ಎಂದು ಹಾರೈಸುತ್ತೇನೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಮತ್ತು ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್, ಕಾಂಗ್ರೆಸ್ ಮುಖಂಡರಾದ ಜೆಎಂ ಕೊರಬು, ಸಿದ್ಧಾರ್ಥ ಬಸ್ರಿಗಿಡ, ಪ್ರಕಾಶ್ ಜಮಾದಾರ್, ರಮೇಶ್ ಪೂಜಾರಿ, ಬಿಜೆಪಿ ಮುಖಂಡರಾದ ಅವಣ್ಣ ಮ್ಯಾಕೇರಿ, ಚಂದು ಕರಜ್ಗಿ, ಭೀಮರಾವ್ ಗೌರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇವರು ಅವರ ಪ್ರತಿಭೆಯನ್ನು ಆಲಿಸಿಕೊಂಡು ಹೋದಂಥವರಲ್ಲ. ಪ್ರತಿಭೆಯು ಇವರಿಗೆ ತಾನಾಗಿ ಬಂದಂಥ ಪ್ರತಿಭೆ ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಅಷ್ಟು ಕೆಲಸ ಕಾರ್ಯಗಳನ್ನು ಸಾಮಾಜಿಕ ಕ್ಷೇತ್ರದಲ್ಲಿ, ಪತ್ರಿಕಾ ಉದ್ಯಮದಲ್ಲಿ ಇವರೆಲ್ಲ ಏನು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಸೇರಿದ್ದೇವೆ. ಅವರು ದೇವಯ್ಯ ಗುತ್ತೇದಾರರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿದ್ದು ಅವರು ಕೂಡ ಈ ನಾಗರಿಕ ಸನ್ಮಾನದಲ್ಲಿ ಇವತ್ತು ಸನ್ಮಾನಿತರಾಗಿ ಬಂದಿದ್ದು ನಮ್ಮ ಭಾಳ ಅತಿ ಸಂತೋಷ ತಂದಿದೆ. ಈ ಮೂರು ವ್ಯಕ್ತಿಗಳು ಇವತ್ತು ಅವರ ಸಾಧನೆ ಮುಖಾಂತರ ಇವತ್ತು ಪ್ರಶಸ್ತಿಯನ್ನು ಇವರು ತೆಗೆದುಕೊಂಡಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಗಾಧವಾದಂಥ ಕೆಲಸ ಮಾಡಿ ಜನರ ಮೆಚ್ಚುಗೆ ಪಡೆದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಇವತ್ತು ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಸಂದೇಶವನ್ನು ನೀಡ್ತಾ ಬಂದು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದು ನಮ್ಮೆಲ್ಲರಿಗೆ ಇವತ್ತು ಹರ್ಷದಾಯಕ ಸಂಗತಿ ಅಂಥೇಳಿ ನಾನು ಭಾವಿಸಿದ್ದೇನೆ. ಅದೇ ರೀತಿ ಇವರ ಕಾರ್ಯಕ್ರಮದಲ್ಲಿ ಯಾರ್ಯಾರಿಗೆ ತಾವು ಏನು ಈ ಸಮಾರಂಭಕ್ಕೆ ಬರಬೇಕು ಅಂದಾಗ ಯಾರೂ ತಪ್ಪದೇ ಇವತ್ತು ಹಾಜರಾಗಿದ್ದು ಇನ್ನೆಷ್ಟು ಈ ಸಮಾರಂಭಕ್ಕೆ ಇವತ್ತು ಮೆರಗು ಬಂದಿದೆ ಅಂಥೇಳಿ
ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತ ಪೂಜ್ಯ ಗುರು ದ್ವಯರು ಕೂಡ ಇವತ್ತು ಇವರೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ಅವರ ಆಶೀರ್ವಾದ ಬಲದಿಂದ ಇನ್ನೂ ಅವರು ಏನು ಸನ್ಮಾನಿತರ ಇದ್ದಾರೆ ಅವರೆಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಲಿ, ಇನ್ನೂ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ಆಶಿಸಿ ಇವತ್ತೇ